ಎಲ್ಲಿದೆ ಹೇಳ, ನಾನೇ ಇವಾಗಲೇ ಬರ್ತೀನಿ, ಇಲ್ಲೇ ಕರೆಕಲ್ಲೇ ಇದ್ದೀನಿ, ಬರ್ತೀನಿ. ಕರೆಕಲ್ ಬೇಡ, ಇಲ್ಲೇ ಬರ, ಗರುಗುಂಟೆಪಳ್ಳಿಗೆ ಬರ. ಬ್ರಾಂಚ್ ಯಾವ್ದು ನಿಂದು? ಬ್ಯಾಂಕ್ ಇದು ನಂಬರ್ ಕೊಡ. ಎಲ್ಲಾರ್ಗು ಏಮಾರ್ಸ್ಕೊಂಡು ತಿರುಗ್ತಿದ್ಯಾ? ನಮ್ಮನ್ ಕಳ್ಸು ನನಗೆ. ಕಳ್ಸ್ತೀನಿ ನೋಡು ಗಾಂಡು, ನೋಡು ಫಸ್ಟ್. ಏನ್ ಸರ್ ಹಂಗ್ ಮಾತಾಡ್ತಾ ಇದೀರಾ ನೀವು? ಏನಕ್ಕೆ ಹಿಂಗ್ ಮಾತಾಡ್ತಾ ಇದೀರಾ? ನೋಡ್ರಿ ಅವ್ನ ನಮ್ಮನ್ನ ಎಲ್ಲಾರು ಏಮಾರ್ಸ್ಕೊಂಡು ಫ್ರಾಡ್ ಮಾಡ್ತಿದ್ಯಾ? ಏನ್ ಮಾತಾಡ್ರವ್ರು? ನೀನೇನ್ ಮಾತಾಡ್ತಾ ಇರೋದು? ರೆಕಾರ್ಡ್ ಐತೆ. ಫಸ್ಟ್ ನೀವು ಲ್ಯಾಂಗ್ವೇಜ್ ಮಾತಾಡಿರೋದು ಸರ್ ಇದು. ಅವ್ ಬೋಳಿ ಮಗನ್ಗ ಅವ್ನು ಕರೆಕ್ಟ್ ಮಾತಾಡಕ್ಕೆ. ನೀವು ಮಾತಾಡಿ. ಏನ್ ಸರ್ ನಮ್ಮನ್ ಎಲ್ಲಾರ ಹತ್ರ ಏಮಾರ್ಸ್ಕೊಂಡು ತಿನ್ನೋ ಗಾಂಡು ನೀನು. ಸರ್ ಎಲ್ಲಿರೋದು ಬ್ರಾಂಚ್? ಸರ್ ಕರೆಕ್ಟ್ ಮಾತಾಡಿ ನೀವು. ಏನ್ ಹಿಂಗ್ ಮಾತಾಡ್ತಾ ಇದೀರಾ ನೀವು? ಸುಳೆ ಮಗನೆ ಅಂತಲ್ಲ. ನನ್ನ ಮಗನ್ ಕರೆಕ್ಟ್ ಮಾತಾಡಕ್ಕೆ ಹೇಳ್ರಿ. ನೀವು ಫಸ್ಟ್ ಕರೆಕ್ಟ್ ಮಾತಾಡ್ರಿ. ನೀವು ಕರೆಕ್ಟ್ ಎಲ್ರಿ ಇರೋ ಬ್ರಾಂಚ್ ನಿಮ್ದು? ಹೇಳ ಬ್ರಾಂಚ್ ಅಲ್ಲಿ ಹೇಳೋ. ನಕ್ಕನ್ ಬಾಯಿಲಿ ರಿಚ್ಮಂಡ್ ಸರ್ಕಲ್ ಬಾಯಿಲಿ ನಮ್ಮನ್ ಇಲ್ಲಿ ಇಟ್ಕೊಂಡು ಯಾಕೆ ಬರ್ಬೇಕು? ಗರುಗುಂಟೆಪಳ್ಳಿಗೆ ಬರ. ನಕ್ಕನ್ ಬಾ, ಇಲ್ಲ ಅಂದ್ರೆ ಅವ್ರ ಮನೆ ಹತ್ರನೇ ಬರ್ತೀನಿ ಬಾ. ನಕ್ಕನ್ ಅಷ್ಟೊಂದ್ ಮೀಟರ್ ಇರ ನೀನು. ನೀನ್ ಮೀಟರ್ ಇದ್ರೆ ನೀನ್ ಬರ ಗಾಂಡು. ಅವ್ರ ಮನೆ ಹತ್ರನೇ ಬರ್ತೀನಿ ಬಾರೋ. ಬ್ರಾಂಚ್ ಬಾರೋ, ಬ್ರಾಂಚ್ ಹೇಳೋ, ಬ್ರಾಂಚ್ ಅಲ್ಲಿ ಹೇಳೋ. ಹೆಡ್ ಆಫೀಸು. ಐದೋ ನಿಮಿಷ. ಅಲೋ ಮಗನೇ ಗಾಂಡು. ಅವ್ನ ಅಮ್ಮನ ಸೂಳೆ ಮಗ ಏನ್ ಮಾತಾಡಿದ್ವಿ? ರೆಕಾರ್ಡ್ ಐತೆ, ನಮ್ಮ ಹತ್ರ ರೆಕಾರ್ಡ್ ಐತೆ. ಇಲ್ಲಿ ರೆಕಾರ್ಡ್ ಐತೆ. ಇಲ್ಲಿ ಕರೆಕ್ಟ್ ಆಗಿ ಮಾತಾಡ್ರಿ ನೀವು. ಕರೆಕ್ಟ್ ಆಗಿ ಮಾತಾಡ್ರಿ. ಏನ್ ಹಂಗ್ ಮಾತಾಡ್ತಾ ಇದೀರಾ ನೀವು? ಏನೇನೆ ಅಕೌಂಟ್ ಬಿದ್ದಿಲ್ಲ ಅಂದಿದ್ಕೆ ನಾನ್ ಮಾತಾಡ್ತಾ ಇರೋದು. ಅಕೌಂಟ್ಗೆ ಅದನ್ನ ಕೇಳಿದ್ದು. ನೆನ್ನೆ ಬಿದ್ದಿಲ್ಲ ಅಂತ ಅನ್ಬಿಟ್ಟೆ ಇವಾಗ ಕೇಳಿದ್ ನಾವು. ಇವಾಗ ಬಿದ್ದಿಲ್ಲ ಅಂತ ಅನ್ಬಿಟ್ಟೆ ನಾವು ಕೇಳಿದ್ದು. ಸರಿನಾ? ಬಿದ್ದಿಲ್ಲ ಅಂತ ನಾವು ಕೇಳಿದ್ದು. ಅದು ಕರೆಕ್ಟ್ ಆಗಿ ಮಾತಾಡಿ ನೀವು. ಏನ್ ಮಾತಾಡ್ತಾ ಇದೀರಾ ನೀವು? HDFC ಬ್ಯಾಂಕ್ ಅಕೌಂಟ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅಕೌಂಟ್ ಆಲ್ರೆಡಿ ಡಿಆಕ್ಟಿವೇಟ್ ಆಗಿದೆ ಅಂತ ಹೇಳಿದ್ದಾರೆ. ಆಯ್ತ್ರಿ, ಒಂದ್ ನೀಟಾಗಿ ಫಸ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಯಾವ ಬೋಳಿ ಮಗನ್ ಅವ್ನು ಕರೆಕ್ಟ್ ಆಗಿ ಮಾತಾಡಕ್ಕೆ ನೀನ್ ಏನಯ್ಯ ರೆಸ್ಪೆಕ್ಟ್ ಅಂತ ನೀನು ಬೋಳಿ ಮಗ ಅಂತ ಮಾಡ್ತಿದ್ಯಾ? ನಾನು ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ ಯಾವ್ದು ಫಸ್ಟ್ ಮಾತಾಡ್ ನೀವು. ನನ್ನ ಹತ್ರ ರೆಕಾರ್ಡ್ ಐತೆ. ನನ್ನ ಹತ್ರ ರೆಕಾರ್ಡ್ ಐತೆ ರೀ. ಸರ್ ನೀವ್ ಏನಂದ್ರೆ ನೆನ್ನೆ ಅಕೌಂಟ್ ಗೆ ಅಮೌಂಟ್ ಬಂದಿಲ್ಲ ಅಂತಂದ್ರೆ ಇವತ್ತು ನೀವು ಸ್ಕ್ರೀನ್ ಶಾಟ್ ಕಳ್ಸಿದ್ಕೆ ಇವಾಗ ಹೆಂಗ್ ಬಂತು ಅಂತ ಕೇಳಿದ್ದು ಏನ್ ತಪ್ಪ ನಿಮ್ಮ ಹತ್ರ? ಅದನ್ನೇ ಅವ್ರು ಮಾತಾಡಿದ್ದು. ನೆನ್ನೆ ನೀವು ಅಕೌಂಟ್ ಬಂದಿಲ್ಲ ಅಂತ ಇವತ್ತು ಕಟ್ಟಿದ್ರಿ ಅಂತ ಕೇಳಿದ್ದು ತಪ್ಪ ನಿಮ್ಮ ಹತ್ರ? ಮತ್ತೆ ಏನ್ ನೀವ್ ಹಂಗ್ ಮಾತಾಡ್ತಾ ಇದೀರಾ? ಸೂಳೆ ಮಗನೇ ಅವ್ರ ಅಮ್ಮನ ಕೇಳ್ತಾರೆ. ಏನ್ ಹಂಗ್ ಮಾತಾಡ್ತಾ ಇದೀರಾ ನೀವು? ಕಳ್ಸು ಅವನ ಅಕ್ಕನ್ SBI ಹಾಕಿದೀನಿ. ನಿನ್ನ ಅಕ್ಕನ್ ಬೋಳಿ ಮಗನ ನೀಟ ಮಾತ್ರ ಲೈ. ಅವನಮ್ಮ ರೆಸ್ಪೆಕ್ಟ್ ಕೊಟ್ಟು ಏನಾನೆ ಲೈ. ಬಾರ ಅವನಮ್ಮನ್ ಇಲ್ಲೇ ಅವ್ರ ಮನೆ ಹತ್ರ ಬರ್ತೀನಿ ಬಾರ. ನಿನ್ನ ಅಕ್ಕ ನೀಟ ಮಾತಾಡ. ಏನೋ ಒಂದ್ ನಮ್ಮನ್ ಫೈನಾನ್ಸರ್ ಹಿಂಗ್ ಮಾಡ್ತೀನಿ ನೀನು. ಅವನ ಅಕ್ಕನ್ ಬರಕ್ ಹೇಳ. ಅವ್ನ ಅಮ್ಮನ ಅವ್ನ ಸಿಗಲ್ಲ ಮಾತಾಡ್ತಾನೆ. ನೀನ್ ಹೆಂಗ್ ಮಾಡ್ತಿದ್ಯಾ? ಒಂದ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ರಿ. ಬ್ರಾಂಚ್ ಹತ್ರ ನಾನೇ ಬರ್ತಾ ಇದೀನಿ. ಎಲ್ಲ ಬ್ರಾಂಚ್ ಇರೋದು ಅಲ್ಲ ಸರ್, ರೆಕಾರ್ಡ್ ಮಾಡ್ಕೊಂಡಿದ್ದೀರಿ. ಯಾರ್ದು ತಪ್ಪು ಯಾರು ತಪ್ಪಿಲ್ಲ ಅಂತ ಇವಾಗ ಕರೆಕ್ಟ್ ಆಗಿ ಮಾತಾಡಿ. ಅಮೌಂಟ್ ಬಂದಿಲ್ಲ ಇವತ್ತು ಹೆಂಗ್ ಬಂತ ಅಮೌಂಟ್ ಅಂತಂದಿದ್ಕೆ ಏನ್ ನೀವ್ ಹಂಗ್ ಮಾತಾಡ್ತಾ ಇದ್ದೀರಾ? ಆಯ್ತು, ನೀಟಾಗಿ ಒಂದ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ. ಅಂದ್ಬಿಟ್ಟು ಒಂದು ಬ್ರಾಂಚ್ ಮ್ಯಾನೇಜರ್ ಆಗ್ಬಿಟ್ಟು ಈ ತರ ಮಾತಾಡೋದು. ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಬಿಡಿ, ಅವರು ಕಲೆಕ್ಷನ್ ಮಾಡಕ್ ಬಂದಿರೋದು. ಬ್ರಾಂಚ್ ಹತ್ರ ಬರ್ತೀನಿ ಬಿಡ್ರಿ ಸರ್. ನಾನು ಇಲ್ಲೇ ಬಿಡಿ ಸರ್, ನಾನು ಅಲ್ಲೇ ಬರ್ತೀನಿ ಸರ್. ಹೇಳಿಮ್ಮ, ಯಾರಮ್ಮ ಹಂಗ್ ಬೈದಿರೋದು? ಸರ್ ಅದೇ ಬಜಾಜ್ ಆಫೀಸ್ ಇಂದ ಸರ್ ಅದು ಮಾತಾಡಿರೋದು. ಯಾರನ್ನ ಮಾತಾಡಿರೋದು? ಅದನ್ನೇ ಇದು ಫೋನ್ ಪೇ ಎಲ್ಲ ಮಾಡಿದೀನಿ ಸರ್. ಅವ್ರ ಎಷ್ಟು ರಂಗೇಗೌಡನ ಏನೋ ಸರ್ ಅವರು. ಅಲ್ಲ, ನೀವು ಫೋನ್ ಪೇ ಮಾಡೋದು ಅವ್ನ ಪರ್ಸನಲ್ ಅಕೌಂಟ್ಗೆ ಬಜಾಜ್ ಕಂಪನಿಗ? ಪರ್ಸನಲ್ ಅಕೌಂಟ್ ಸರ್. ಅದು ನನಗೆ ಇದು ಮೊಬೈಲ್ ಅಲ್ಲಿ ಆಪ್ ಅಲ್ಲೇ ಮಾಡಿ ಅಂತಂದ್ರು. ಇಲ್ಲಿ 6,533 ತೋರಿಸ್ತಾ ಇತ್ತು. ನಾನು ಕಟ್ಟಬೇಕಾಗಿದ್ದು 3,212 rupees ಕಟ್ಟಬೇಕಾಗಿತ್ತು. ಅದಕ್ಕೆ ನನ್ಗೆ ಗೊತ್ತಾಗ್ತದ ಸರ್. ಸರಿ ನನ್ನ ಅಕೌಂಟ್ಗೆ ಕಳಿಸಿ ಅಂತಂದ್ರು. ಅದೇ ಗೋವಿಂದ್ ರಾಜ್ ಅಂತ ಸರ್ ಅವ್ರ ಹೆಸರು. SBI ಅಂತಂದ್ರು. ನಾನು ಕಳ್ಸಿರೋದನ್ನು ಕಳಿಸ್ತೀನಿ ನೋಡಿ, SBI ಅಕೌಂಟ್ ಅಂತಂದ್ರು. ನಾನು ಅದಕ್ಕೆ ಪೇಟಿಎಂ ಇಂದ ಕಳ್ಸಿಸಿ ಪೇಟಿಎಂ ಇಂದ ಬಂದೇ ಇಲ್ಲ ಅಂತಂದ್ರು. ಆಮೇಲೆ ಬೆಳಿಗ್ಗೆ ನೋಡಿದ್ರೆ ನಾನು ಕಳ್ಸೋರೆ. ಅದೇಂಗ್ ಪೇಟಿಎಂ ಅಲ್ಲಿ ಬಂದಿಲ್ಲ ಅಂತಂದ್ರೆ ಅದ್ ಹೆಂಗ್ ನೀವು ಪೇ ಮಾಡಿ ಕಳ್ಸಿದ್ರಿ ಅಂತ ನಮ್ಮ ಬ್ರದರ್ ಕೇಳಿದಕ್ಕೆ ಅಷ್ಟು ಮಾತಾಡ್ತಾ ಇರೋದವ್ರು.
ಹೌದಾ? ಅವ್ನ ಕಂಪನಿಯವ್ರು ಕಂಪನಿ ಅಕೌಂಟ್ ಹಾಕ್ಸ್ಕೊಳ್ದೆ ಯಾಕಮ್ಮ ಪರ್ಸನಲ್ ಅಕೌಂಟ್ ಹಾಕ್ಸ್ಕೊತಾರೆ? ಸರ್ ಅವರು ಅದು ಕೆಲ್ಸದಲ್ಲಿ ಅದೇ ಏನಪ್ಪಾ ಬಜಾಜ್ ಆಫೀಸ್ ಅಲ್ಲಿ ವರ್ಕ್ ಮಾಡೋರು ಸರ್ ಅವರು. ಅಲ್ಲ, ವರ್ಕ್ ಮಾಡೋರು ಈ ತರ ಎಲ್ಲ ಅವ್ರ ಪರ್ಸನಲ್ ಅಕೌಂಟ್ ಹಾಕ್ಸ್ಕೊಂಡ್ಬಿಟ್ಟು ಅವ್ರು ನೀವು ಹೊಟ್ಟೋಗ್ಬಿಟ್ರೆ ನಿಮ್ಗೆ ಯಾರು ಗ್ಯಾರಂಟಿ ಕೊಡ್ತಾರೆ ಇಲ್ಲಿ? ನನ್ಗೆ ಗೊತ್ತಿಲ್ಲ ಅಂತಾರೆ ಅಮ್ಮ ಅವರು. ಹಿಂಗ್ ಕಳ್ಸ್ಕೊಂಡು ಬಿಲ್ ಕಳಿಸ್ತಾರೆ, ಹಿಂಗ್ ಕಳ್ಸ್ಕೊಂಡು ಹಿಂಗ್ ಬಿಲ್ ಕಳಿಸ್ತಾರೆ. ಹಿಂಗ್ ಕಳ್ಸಿದೀನಿ ನೋಡಿ ಸರ್ ಇದು. ಬಿಲ್ ಕಳಿಸ್ತಾರಾ? ಹಾ, ಇವಾಗ ಕಳ್ಸಿರೋದು ಬಿಲ್ ನಿಮ್ಗೆ ಕಳಿಸ್ತೀನಿ ನೋಡಿ, ಅವ್ರು ಕಳ್ಸಿರೋದು. ಕಳಿಸಿದ್ದು ಅದು ಕೇಳಿದ್ರೆ ಅಷ್ಟು ಮಾಡಿ. ಅಲ್ಲಿ ಬಜಾಜ್ ಕಂಪ್ನಿ ಕಳ್ಸಿದ್ರ ಅನ್ನೋದು ಬಿಲ್ ಇಲ್ವಲ್ಲಮ್ಮ ಅಲ್ಲಿ? ಸರ್ ಇಲ್ಲ ಸರ್, ಅದು ನೋಡ್ಬಿಟ್ಟು ಕಳಿಸ್ತಾ ಇದ್ದೀನಿ. ಅದು ನಾನ್ ಕಟ್ತಿರೋ ಪೇ. ಅದು ಪೇಟಿಎಂ ಕಳ್ಸಿರೋದು. ಅದು ಬಜಾಜ್ ಕಂಪ್ನಿಗೆ ಹೋದ್ರೆ ಅಲ್ಲಿರ್ಬೇಕು. ಅದು ನೀವು ಕಂಪ್ನಿ ಕೊಡ್ಬೇಕಲ್ವಾ? ನೀವ್ ಯಾಕೆ ಪರ್ಸನಲ್ ಅಕೌಂಟ್ ಕೊಡ್ತೀರಾ ಅವ್ನಿಗೆ? ಅವರು ಅದು ಕಳ್ಸಿದ್ರು, ಅದಕ್ಕೆ ನಾನು ಕಳಿಸ್ತೀನಿ ಸರ್. ಅಲ್ಲಿ ಏನಾಗುತ್ತೆ ಅಂದ್ರೆ ಹೊಸ ಹುಡುಗರು ಬರ್ತಾರೆ, ಇಲ್ಲ ಫ್ರಾಡ್ಗಳು ಬರ್ತಾರೆ, ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಹೊರಟೋಗ್ತಾರೆ. ಕಂಪ್ನಿಗೆ ಗೊತ್ತಾಗಲ್ಲ ಕೆಲವೊಂದ್ಸಲ. ನೀವು ಕಂಪ್ನಿ ಕೊಡ್ಬೇಕು. ಹಲೋ ಹೇಳಿ ಸರ್. ನಾನು ಸ್ಟೇಟ್ಮೆಂಟ್ ಕಳಿಸ್ತೀನಿ ನೋಡಿ ಮೇಡಮ್, ಅದು ನನಗೆ ಬಂದಿಲ್ಲ ಸರ್. ಇವಾಗ ನಾನು ಏನು ಮಾಡಲಿ ಸರ್? ಮೇಡಮ್ ನನಗೆ ಏನು ಮಾಡೋಣ ಹೇಳಿ ಮೇಡಮ್. ನಾನು ಫೋನ್ ಪೇನಾ ಅಂದ್ರೆ ಫೋನ್ ಪೇನೇ ಮಾಡ್ತಾ ಇದ್ದೀನಿ ಅಂತ ಅಂದ್ರಿ. ನಾನು ಏನು ಮಾಡಲಿ ನೀವೇ ಹೇಳಿ ಸರ್. ಈಗ ನನ್ನ ಹತ್ರ ಇವತ್ತು ಪೇ ಮಾಡಲೇಬೇಕಂದಿದ್ದು ನನ್ನ ತಮ್ಮನ ಕೈಗೆ ಮಾಡ್ತೇನೆ ಸರ್ ನಾನು. ನೀವೇನು ಹೇಳಿದ್ರಿ? ಫೋನ್ ಪೇನಾ ಅಂತ? ಫೋನ್ ಪೇನೇ ಅಂತ ಅಂದ್ರಿ. ಫೋನ್ ಪೇ ಅಂತಂದ್ರೆ ನೀವು ಪೇಟಿಎಂ ಮಾಡಿದ್ದೀರಾ? ಇದ್ರೇನು ಹೋಗುತ್ತಂತಲ್ಲ ಸರ್, ಪೇಟಿಎಂ ಇದ್ರೆ ಫೋನ್ ಪೇ ಯಾವ್ದು? ಮೇಡಮ್ HDFC ಅಕೌಂಟ್ ಇದ್ದು ಅದು ಅಕೌಂಟ್ ನನ್ನ ಹತ್ರ ಇಲ್ಲ ಇವಾಗ. ಆ ಅಕೌಂಟ್ ಹೋಗಿ ಜಮಾನ ಒಂದು 10-15 ವರ್ಷ ಆಗಿದೆ. ನಾನು ಪೇಟಿಎಂ ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಏನು ಮಾಡೋದು? ಆ ಅಕೌಂಟ್ ಹೋಗಿ ಒಂದು 15 ವರ್ಷ ಆಗಿದೆ. ಏನು ಸರ್ ಮಾಡಲಿ? ಏನು ಮಾಡೋಣ? ತಿರ್ಗಾ ಕಳಿಸ್ಬೇಕಷ್ಟೇ. ಅದು ಬೌನ್ಸ್ ಚಾರ್ಜ್ ಏನಿದೆಯೋ ಬೇಕಿದ್ರೆ ಬೌನ್ಸ್ ಚಾರ್ಜ್ ನಾನು ಮೈನಸ್ ಮಾಡಿಸ್ತೀನಿ ಬಿಡಿ. ಅದು ಬೌನ್ಸ್ ಚಾರ್ಜ್ 3000 ಚಿಲ್ಲರೆ ಇದೆಯಲ್ಲ, ಅದು ಬೌನ್ಸ್ ಚಾರ್ಜ್ ಏನು ಮೈನಸ್ ಮಾಡಿಸ್ತೀನಿ. ಸರ್ 200 ರೂಪಾಯಿ 200 ಅದು ವೇಸ್ಟ್ ನಂಗಂದ್ರೆ. ಮೇಡಮ್ ಅದು ನನಗೂ ಬರಲಿಲ್ಲ, ನಿಮಗೂ ಬಂದಿಲ್ಲ ಮೇಡಮ್. ಸರ್ ನಮ್ದು ಕಟ್ ಆಗೈತಲ್ಲ ಸರ್, ಮತ್ತೆ ನಾನು ಏನು ಸರ್ ಮಾಡಲಿ? ನಾನು ಅದಕ್ಕೆ ನಿಮಗೆ ಕಟ್ ಆಗಿದೆ, ಬಟ್ ನನಗೆ ಬಂದಿಲ್ವಲ್ಲ ಆ ಅಕೌಂಟ್. ನನ್ನ ಹತ್ರ ಅಕೌಂಟೇ ಇಲ್ವಲ್ಲ. ನಾನು ಕೇಳ್ತಾ ಇದ್ದೀನಿ ಫೋನ್ ಪೇನಾ ಅಂದ್ರೆ ಫೋನ್ ಪೇ ಅಂತ ಅಂದ್ರಿ. ಈ ನಂಬರ್ ಎದ್ದ ಕೈ ಕಾಲ್ ಮಾಡ್ತೀನಿ. ಕಾಲ್ ಮಾಡ್ತೀನಿ. ನಾನು ನೀವು ಫೋನ್ ಪೇ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ನೀವು ಫೋನ್ ಪೇ ಮಾಡ್ತೀನಿ ಅಂತ ಅಂದ್ರಿ. ನಾನು ಸ್ಟೇಟ್ಮೆಂಟೇ ಕಳಿಸ್ಕೊಡ್ತೀನಿ ನೋಡಿ. ಹಲೋ, ಹಾಂ ಹೇಳಿ ಸರ್. ಸರ್ ಗೋವಿಂದರಾಜ್ ನೀವೇನಾ ಸರ್? ಅಕೌಂಟ್ ಹೇಳಿ. ಹೌದು ನಾನೇ ಸರ್, ನಾನೇ. ನಿಮ್ ನಂಬರ್ ನೋಡಿ 994522. ಹೌದು ನನ್ನ ನಂಬರೇ. ನಿಮ್ಗೆ ಬಂದು ಸ್ಟೇಟ್ಮೆಂಟ್ ತೆಗೀರಿ ಪೇಟಿಎಂ ಸ್ಟೇಟ್ಮೆಂಟ್. ನಂದು ಆ ಅಕೌಂಟ್ ಕ್ಲೋಸ್ ಮಾಡಿಸಿ 10 ವರ್ಷ ಆಗಿದೆ ಸರ್. HDFC ಕ್ಲೋಸ್ ಮಾಡಿ 10 ವರ್ಷ. ಈ ನಂಬರ್ ತಾನೇ ಯೂಸ್ ಮಾಡ್ತಾ ಇದೀರಾ ನೀವು? ಆ ನಂಬರ್ ಯೂಸ್ ಮಾಡ್ತಾ ಇದ್ದೀನಿ. ಆ ಅಕೌಂಟ್ ಕ್ಲೋಸ್ ಮಾಡಿ 10 ವರ್ಷ ಆಗಿದೆ. ನಾನು ಯೂಸ್ ಮಾಡ್ತಾ ಇರೋದು SBI ಬ್ಯಾಂಕು. SBI ಬ್ಯಾಂಕ್ ಪೂರ್ತಿ ಬೇಕಾದ್ರೆ ಸ್ಟೇಟ್ಮೆಂಟೇ ಕೊಡ್ತೀನಿ. ಈಗ ಹೇಳ್ಬೇಡಲ್ಲ ಯಾರಿಗ ಹೋಗಿದೆ ಅಮೌಂಟ್ ಹಂಗಾರೆ? ನಾನು ಅದನ್ನು ಹೇಳಿದೆ. ಕೇಳಿದ್ರೆ ಫೋನ್ ಪೇನಾ ಅಂತ ಅಂದ್ರೆ ಹ್ಞೂ ಅಂತ ಅಂದ್ರಿ. ಅಲ್ಲ ಈಗ ಯಾರಿಗ ಹೋಗಿರುತ್ತೆ ಅಮೌಂಟ್? ಯಾರು ಕೇಳೋಣ? ನಾನೇನ್ ಮಾಡೋಣ? ಒಟ್ಟಿನಲ್ಲಿ ನೋಡಿ ನೀವ್ ಏನು ಮಾಡಕ್ಕಾಗಲ್ಲ ಅಂದ್ರೆ, ಅಲ್ಲ ನಿಮ್ಗೆ ನಂಬರ್ ಇರೋದು, ನಿಮ್ ಪೇಟಿಎಂಗೆ ಹೋಗಿರೋದು. ಸರ್ ನಾನು ನಿಮ್ಗೆ ಅಮೌಂಟ್ ಮಾಡಿ ಅಂದ್ರೆ ಎಲ್ಲ ಇಟ್ಕೊಂಡಿರ್ತೀರ ನೀವು. ಇದು ಬಜಾಜ್ ತಾನೆ, ನೀವು ಎಲ್ಲ ಇಟ್ಕೊಂಡಿರ್ತೀರಲ್ಲ ಸರ್. ನಂದು ಫೋನ್ ಇಲ್ಲ, ನಿಮ್ ನಂಬರ್ಗೆ ಏನಕ್ಕೆ ಹಾಕ್ಸ್ಕೊಂಡ್ರಿ? ಆನ್ಲೈನ್ ಡೈರೆಕ್ಟ್ 6000 ಚಿಲ್ಲರೆ ತೋರಿಸ್ತಾ ಇದೆ ಅಂತ ಹೇಳಿದ್ರಲ್ಲ ಅವರು. ಅದನ್ನ ಎಡಿಟ್ ಮಾಡಿ ಅಂತ ಅಂದ್ರು, ಅವ್ರು ಮಾಡ್ಲಿಲ್ಲ. ಆಯ್ತು ನನ್ನ ನಂಬರ್ಗೆ ಹಾಕಿ ಅಂತ ಅಂದೆ. ಫೋನ್ ಪೇ ಮಾಡಿ ಮೇಡಮ್ ಅಂದ್ರೆ ಸರಿ ಆಯ್ತು ಫೋನ್ ಪೇ ಮಾಡ್ತಿದ್ದೀನಿ ನೋಡಿ ಸರ್ ಅಂತ ಅಂದ್ರು. ಅಮೌಂಟ್ ಪೇಟಿಎಂ ಮಾಡಿದೀನಿ ಅಂತ ಹೇಳ್ತಾರೆ. ಸರ್ ಎಡಿಟ್ ಮಾಡೋ ಅಷ್ಟರಲ್ಲಿ ನೀವು ಸರಿ ಫೋನ್ ನಂಬರ್ ಕೊಡ್ತೀರಾ ಅಂತಂದ್ರೆ ನಾನು ಅದಕ್ಕೆ ಫೋನ್ ನಂಬರ್ಗೆ ನಾನು ಮಾಡಿದೆ. ನಾನು ಫೋನ್ ಪೇ ಮಾಡ್ತೀನಿ ನೋಡಿ ಸರ್ ಅಂತ ಅಂದ್ರೆ ಫೋನ್ ಪೇ ಮಾಡಿ ಮೇಡಮ್ ಅಂದ್ರೆ ಫೋನ್ ಪೇ ಮಾಡ್ತೀನಿ ನೋಡಿ ಮೇಡಮ್ ಅಂತ ಅಂದ್ರಿ ಸರ್ ಅಂತ ಅಂದ್ರೆ. ಸರ್ ಇವಾಗ ಯಾವ್ದು ಮಾಡಿದ್ರೆ ಅದಕ್ಕೆ ಬೀಳುತ್ತಲ್ಲ ಸರ್. ಇವಾಗ ಏನ್ ಮಾಡೋಣ ಅದಕ್ಕೆ? ಇವಾಗ ಏನ್ ಮಾಡೋಣ ನೀವ್ ಹೇಳಿ? ಏನ್ ಮೇಡಮ್ ಇವಾಗ ಏನ್ ಮಾಡ್ಬೇಕಂತ ಸರ್? ಇವಾಗ ಕಟ್ಬೇಕು ಮೇಡಮ್, ತಿರ್ಗಾ ಮತ್ತೆ ಕಟ್ಬೇಕು ಮೇಡಮ್. ಸರ್ ಏನು ಕಟ್ಟೋಣ ಸರ್? ಆ ಅಮೌಂಟ್ ಎಲ್ಲಿಗೆ ಹೋಗೋಣ? ಅಮೌಂಟ್ ನಿಮ್ಗೆ ಬಂದಿರೋದು, ಅದು ನಿಮ್ ನಂಬರೇ ಇರೋದು. ಸರಿ ನಾನು ಸಂಜೆ ತಗೊಂಡ್ಬಂದು ಸಂಜೆ ಸ್ಟೇಟ್ಮೆಂಟೇ ಕೊಡ್ತೀನಿ ಬನ್ನಿ. ಆಯ್ತು ಮನೆ ಹತ್ರನೇ ಬಂದು ಸ್ಟೇಟ್ಮೆಂಟೇ ಕೊಡ್ತೀನಿ ಬನ್ನಿ. ನಂದು SBI ಬ್ಯಾಂಕ್ದು ಪೂರ್ತಿ ಡೀಟೇಲ್ಸ್. ನೀವು ವ್ಯಾಲಪ್ಪನ ಇಲ್ಲಾಂದ್ರೆ ನಿಮ್ ಕೆಲಸ ಮಾಡಿ ಬಜಾಜ್ಗೆ ಹೋಗಿ ಬಜಾಜಲ್ಲಿ ತೋರ್ಸು ಹೋಗು. ಈ ತರ ಅಂದ್ಬಿಟ್ಟು ತೋರ್ಸು, ಈ ತರ ಅಂದ್ಬಿಟ್ಟು ಕಟ್ಟಿದೀನಿ ಅಂತ ತೋರ್ಸು. ತಿರ್ಗಾ ಎಲ್ಲ ಕಟ್ಟಾಗ ಹೋಗ್ಬೇಡ. ಏನ್ 2 ಸಲ ಕಟ್ಟಾಗಿ ಏನ್ ಪ್ರಿಂಟ್ ಹೊಡ್ದಿಕ್ಕಿದ್ಯಾ ನೀನು?
ತಗೊಂಡೋಗಿ ತೋರ್ಸು. ಬನ್ನಿ ಸರ್ ಆಯ್ತು ಹಾ ಬನ್ನಿ ಮತ್ತೆ ತೋರ್ಸು. ಬಜಾಜ್ ಆಫೀಸ್ಗೆ ಹೋಗು, ಪೇಟಿಎಂ ತಗೊಂಡೋಗಿ ತೋರ್ಸು. ಈ ತರ ಕಳ್ಸಿದೀನಿ ಇವ್ರಿಗೆ, ಗೋವಿಂದ ಅವ್ರಿಗೆ ಹೋಗಿರೋದನ್ನ ತೋರ್ಸು. ಏನ್ ಇನ್ನೊಂದ್ಸಲಿ ಕಟ್ಟಕ್ ಹೋಗ್ಬೇಡ. ಬನ್ನಿ MG ರೋಡ್ ಬನ್ನಿ, ಹೆಡ್ ಆಫೀಸ್ ಬನ್ನಿ. ಆಯ್ತು ಇಲ್ಲೇ ಇದೀನಿ ಬನ್ನಿ. ದೂರ ಆಯ್ತು, ಇಲ್ಲೇ ಐತಲ್ಲ ಬ್ರಾಂಚ್. ಬರ್ತೀರಿ ಬಿಡಿ ಸರ್, ನನ್ಗೆ ಗೊತ್ತು. ಬನ್ನಿ ಅವ್ನನ್ನ ಕರ್ಕೊಂಡ್ ಬನ್ನಿ. ಅವನ್ನೇ ಕರ್ಕೊಂಡ್ ಬನ್ನಿ ಅವನ್ನೇ ಬರ್ತೀನಿ, ನಾನು ಬರ್ತೀನಿ. ಮಾತಾಡಿ ಸರ್. ಫಸ್ಟ್ ಕಾಲ್ ಮಾಡಿ ನಿಮ್ಮ ಹತ್ರ ಏನ್ ನಾವು ನೇತಿದು ರೆಕಾರ್ಡ್ ಹಚ್ಕೊಂಡು ರೆಕಾರ್ಡ್ ಏನ್ ಮಾತಾಡಿದ್ರೆ ಎಲ್ಲಾರ್ಗು ಹಿಂಗೆ ಫ್ರಾಡ್ ಮಾಡ್ತಾ ಇದ್ದೀರಾ ಅಂತ ಮಾತಾಡ್ತಾನೆ. ಇನ್ನೇನ್ ಮಾತಾಡಿದ್ದು? ನೀವೇನ್ ಮಾತಾಡಿದ್ದು? ನೀವೇನ್ ಮಾತಾಡಿದ್ದು? ನೀನ್ ಬೈದಿದ್ದು, ರೆಕಾರ್ಡ್ ಐತೆ ಬಿಡಿ ಸರ್. ನೀನ್ ಫಸ್ಟ್ ಬಂದಿ ಬೈದಿದ್ದು ರೆಕಾರ್ಡ್ ಐತೆ. ಕರ್ಕೊಂಡ್ ಬಂದ್ರಿ, ನೀವು ಬರ್ಲಿಲ್ಲ ಅಂತಂದ್ರೆ ನಾನೇ ಬರ್ತೀನಿ ಸಾಯಂಕಾಲಕ್ಕೆ, ನಮ್ಮ ಮನೆ ಬಗಲ್ ಕೊಡ್ತೇನೆ. ಅಯ್ಯೋ ಬನ್ನಿ, ಪರವಾಗಿಲ್ಲ. ಇಲ್ಲಂದಿಲ್ಲಿ ಏನ್ ಇದ್ರಲ್ಲ ಸರ್, ಸರಿನಾ? ನೀವು ಲೇಡೀಸ್ ಮಾತಾಡಂಗೆ ಇಲ್ಲ ಫಸ್ಟ್ ಆಫ್ ಆಲ್ ನೀವು, ಸರಿನಾ? ಅಯ್ಯೋ ಬನ್ರಿ, ಆಯ್ತು ಬನ್ರಿ ಬರ್ತೀರಿ ಸರ್, ಬರ್ತೀರಿ. ಬನ್ನಿ.